ಓ ಏನು ಸಿಗೋಣ ಅಪ್ಪು ಅಭಿಮಾನಿ ಟಿ ನರಸೀಪುರದಿಂದ ಬಂದ್ಬಿಟ್ಟಿದ್ದೀರಿ. ಏನು ಸಮಾಚಾರ? ಕೃಷ್ಣಣ್ಣ ನೋಡೋಣ. ಅವ್ರು ನೋಡಕ್ಕ ಬನ್ನಿ, ಇದ್ದಾರೆ ಬನ್ನಿ. ನರಸೀಪುರ ಸಿಗೋಣ ಅಪ್ಪು ಅಭಿಮಾನಿ ಬನ್ನಿ ಹಂಗೆ. ಓ ಶ್ರೀನಣ್ಣ, ನರಸೀಪುರದಿಂದ ಬಂದ್ರಾ? ಬಂದೆ ಅಣ್ಣ. ದೇವ್ರು ಒಳ್ಳೇದು ಮಾಡಲಿ. ಚೆನ್ನಾಗಿದ್ದೀರಾ? ಹಾಂ. ಆಮೇಲೆ ಹೇಗಿದ್ದೀರಾ? ಏನು ಸಮಾಚಾರ? ಚೆನ್ನಾಗಿದ್ದೀವಿ. ಅದೇ ಇವತ್ತು ಅಪ್ಪು ಸರ್ 50ನೇ ವರ್ಷದ ಹುಟ್ಟದ ಶುಭಾಶಯಗಳಿಗೆ ತಮ್ಮನ್ನು ನೋಡೋಣ. ಧನ್ಯವಾದಗಳು. ಭಗವಂತ ನಿಮಗೆ ಆರೋಗ್ಯ ಭಾಗ್ಯ ಕೊಡಲಿ ಅಂತ ಹೇಳೋದಕ್ಕೆ ಇಚ್ಛೆ. ನಿಮ್ಮ ಈ ಬಂದು ಬಿಳಿ ಪಂಚೆ ಬಿಳಿ ಸೆಟ್ ನೋಡೋದಕ್ಕೆ ನನಗೆ ಅವ್ರ ಜ್ಞಾಪಕನೇ ಬರೋದು. ಯಾರ್ದು? ಅಣ್ಣನ ನೆನಪು. ಅಪ್ಪು ಸರ್ ಎತ್ತಿ ಆಡಿಸಿ ಬೆಳೆಸಿರೋದು ಅವ್ರ ಬಗ್ಗೆ ಒಂದು. ಈಗ ಬಿಡಿ ಶ್ರೀನಣ್ಣ, ನಾನು ಅಪ್ಪುನ ಚಿಕ್ಕದ್ರಿಂದನೂ ಬೆಳೆಸಿ ಸಾಕಿದ್ದೀನಿ. ಈಗ ಅಪ್ಪು ಬಗ್ಗೆ ನೀವೇನೋ 2 ಮಾತು ಬರೆದಿದ್ದೀರಿ ಅಂತ ದ್ವಾರಕೀಶ್ ಅವರು ಹೇಳ್ತಾ ಇದ್ರು. ಅದನ್ನು ಕೇಳಬೇಕು ಅನ್ನೋ ಆಸೆ. ಹೇಳಿ. ಅಪ್ಪಾಜಿಯವರು ಅಪ್ಪು ಅವರಿಗೆ ಮುತ್ತಿನಂತ ಮಾತನ್ನು ಹೇಳಿದರು. ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರದು ಕಂದ ಎಂದು. ತಂದೆಗೆ ತಕ್ಕ ಮಗನಾಗಿ, ಬಡವರ ಬಂಧುವಾಗಿ, ವೃದ್ಧಾಶ್ರಮ, ಅನಾಥಾಶ್ರಮ, ಗೋಶಾಲೆಗಳನ್ನು ನಡೆಸಿಕೊಂಡು ಬಂದವರು ನಮ್ಮ ಅಪ್ಪು. ತಮ್ಮ ಬಾಲ್ಯದಿಂದಲೇ ದಾನ ಧರ್ಮ ಮಾಡುತ್ತಾ ಬಂದವರು. ಅಪ್ಪು ಅವರು ಹೃದಯವಂತರು. ಅವರ ಸರಳತೆ, ವ್ಯಕ್ತಿತ್ವ, ಗುಣವೇ ಸಮಾಜಕ್ಕೆ ಮಾದರಿ, ಆದರ್ಶ ಮತ್ತು ಸ್ಫೂರ್ತಿಯಾದವರು. ನಮ್ಮ ನಿಮ್ಮೆಲ್ಲರ ದೊಡ್ಡಮನೆಯ ಅರಸು ಅಪ್ಪು. ಬಹಳ ದೊಡ್ಡ ಮಾತು ಹೇಳಿದ್ರೆ. ಇಷ್ಟೆಲ್ಲ ನೀವು ತಿಳ್ಕೊಂಡು ನಿಮ್ಮ ಜೊತೆ ಮಾತಾಡಿದ್ರಲ್ಲ, ಧನ್ಯವಾದಗಳು. ಭಗವಂತ ನಿಮಗೆ ಆರೋಗ್ಯ